ಚಾಣಕ್ಯ ನೀತಿ. ಚಾಣಕ್ಯ ಹೀಗೆ ಹೇಳುತ್ತಾನೆ, ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಒಡೆಯುವುದಿಲ್ಲ ಅಥವಾ ಬೀಳುವುದಿಲ್ಲ, ಅವನು ಸರಳವಾಗಿ ಕಳೆದುಕೊಳ್ಳುತ್ತಾನೆ. ಕೆಲವೊಮ್ಮೆ ತನಗೆ, ಕೆಲವೊಮ್ಮೆ ವಿಧಿಗೆ, ಮತ್ತು ಕೆಲವೊಮ್ಮೆ ತನ್ನ ಪ್ರೀತಿ ಪಾತ್ರರಿಗೆ. ಜೀವನದ ಕಠಿಣವಾದ ಹೊಡೆತವು ಸಾಮಾನ್ಯವಾಗಿ ತಪ್ಪಾದ ನಿರೀಕ್ಷೆಗಳಿಂದ ಬರುತ್ತದೆ. ನೆನಪಿಡಿ, ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯು ಕಹಿಯಾಗಿ ಕಾಣಿಸಬಹುದು, ಆದರೆ ಅವರು ನಂಬಲು ಅರ್ಹರು. ಒಳ್ಳೆಯ ಜನರು ನಮ್ಮ ಜೀವನದಲ್ಲಿ ಬಂದರೆ ಅದು ಅದೃಷ್ಟದ ವಿಷಯವಾಗಿದೆ, ಆದರೆ ಅದನ್ನು ಹಿಡಿದಿರಲು ಶ್ರಮ ಮತ್ತು ಕೌಶಲ್ಯ ಬೇಕಾಗುತ್ತದೆ. ಆಗಾಗ್ಗೆ ನಮ್ಮ ದುರ್ಬಲ ಕ್ಷಣಗಳಲ್ಲಿ ನಮ್ಮನ್ನು ಬೆಂಬಲಿಸುವವರನ್ನು ನಾವು ಅಪಹಾಸ್ಯ ಮಾಡುತ್ತೇವೆ, ಅವರ ಮೌಲ್ಯವನ್ನು ಮರೆತು ಬಿಡುತ್ತೇವೆ. ಇತರರಿಂದ ಹೆಚ್ಚು ನಿರೀಕ್ಷಿಸುವ ನಿರರ್ಥಕತೆಯನ್ನು ಅರಿತುಕೊಳ್ಳುವವರೇ ವಿಶ್ವದ ಅತ್ಯಂತ ಸಂತೋಷದ ಜನರು. ನಿಜವಾದ ಅದೃಷ್ಟವು ಉತ್ತಮವಾದ ವಸ್ತುಗಳನ್ನು ಸ್ವೀಕರಿಸುವ ಬಗ್ಗೆ ಅಲ್ಲ, ಇದು ನಿಮ್ಮಲ್ಲಿರುವುದನ್ನು ಉತ್ತಮಗೊಳಿಸುವ ಬಗ್ಗೆ. ನೀವು ನಿನ್ನೆ ತಪ್ಪುಗಳನ್ನು ಮಾಡಿದ್ದರೆ ಅವುಗಳ ಮೇಲೆ ನೆನಪಿಸುತ್ತಾ ಚಿಂತಿಸುವ ಮೂಲಕ ಇಂದಿನ ದಿನ ಹಾಳು ಮಾಡಬೇಡಿ. ಜನರನ್ನು ನಿರ್ಣಯಿಸುವ ನಿಮ್ಮ ಸಾಮರ್ಥ್ಯವನ್ನು ಸುಧಾರಿಸಿ ಮತ್ತು ನಿರಾಸೆಯನ್ನು ಎದುರಿಸಲು ಸಿದ್ಧರಾಗಿರಿ. ಜಗತ್ತು ನಿಮ್ಮನ್ನು ಸವಾಲುಗಳಿಂದ ತಳ್ಳಿದಾಗ ದೇವರು ನಿಮಗೆ ತಿಳಿದಿರದ ಬಾಗಿಲುಗಳನ್ನು ತೆರೆಯುತ್ತಾನೆ ಎಂದು ನಂಬಿರಿ. ಯಾರು ನಿಜವಾಗಿಯೂ ಯಾರಿಗೂ ಸೇರಿದವರಲ್ಲ. ಅಸಂಖ್ಯಾತ ಸಂಬಂಧಗಳನ್ನು ಪೋಷಿಸಿದ ನಂತರವೂ ತಪ್ಪು ತಿಳುವಳಿಕೆಗಳು ಹೆಚ್ಚಾಗಿ ನಮಗೆ ಕಣ್ಣೀರನ್ನು ಬಿಟ್ಟು ಬಿಡುತ್ತವೆ. ನಂಬಿಕೆಯು ಕಲ್ಲನ್ನು ದೇವರನ್ನಾಗಿ ಮಾಡಬಹುದು, ಆದರೆ ಅಪನಂಬಿಕೆಯು ಮನುಷ್ಯನನ್ನು ಕಲ್ಲನ್ನಾಗಿ ಮಾಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಪತ್ತು, ಅಧಿಕಾರ ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ದುಃಖವನ್ನು ಎದುರಿಸುತ್ತಾನೆ. ಭಗವಾನ್ ರಾಮ ಮತ್ತು ಶ್ರೀಕೃಷ್ಣನಂತಹ ಮಹಾನ್ ವ್ಯಕ್ತಿಗಳು ಸಹ ಕಷ್ಟಗಳನ್ನು ಸಹಿಸಿಕೊಂಡಿದ್ದಾರೆ. ಪ್ರಪಂಚವು ನಿಮ್ಮ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಸಂತೋಷವನ್ನು ಕಂಡುಕೊಳ್ಳಲು ಕಲಿಯಿರಿ, ಏಕೆಂದರೆ ಸಂತೋಷವು ಶಕ್ತಿ ಮತ್ತು ಭರವಸೆಯನ್ನು ನೀಡುತ್ತದೆ. ನಾವು ದೃಢ ಸಂಕಲ್ಪ ಹೊಂದಿದ್ದರೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ನಮ್ಮ ಭವಿಷ್ಯವನ್ನು ಬರೆಯಬಹುದು. ನಾವು ನಮ್ಮ ಮಾರ್ಗವನ್ನು ರೂಪಿಸಲು ವಿಫಲವಾದರೆ ಸಂದರ್ಭಗಳು ನಮಗೆ ಅದನ್ನು ನಿರ್ಧರಿಸುತ್ತವೆ. ಒಂದೇ ಸುಳ್ಳು ಯಾರಿಗೂ ದೈಹಿಕವಾಗಿ ಹಾನಿ ಮಾಡಬಹುದು, ಆದರೆ ಅದು ನಂಬಿಕೆಯನ್ನು ನಾಶಪಡಿಸುತ್ತದೆ. ಸಂಬಂಧಗಳನ್ನು ಪ್ರಾಮಾಣಿಕತೆಯಿಂದ ಬೆಳೆಸಬೇಕು, ಹೆಮ್ಮೆ ಅಥವಾ ಅಹಂಕಾರದಿಂದಲ್ಲ. ದುರಹಂಕಾರದಿಂದ ಬಂಧನವನ್ನು ಮುರಿಯಲು ಬಿಡುವುದಕ್ಕಿಂತ ಕ್ಷಮೆಯಾಚಿಸಿ ಉಳಿಸುವುದು ಉತ್ತಮ. ತಪ್ಪುಗಳು ಕಲಿಕೆಯ ಒಂದು ಭಾಗವಾಗಿದ್ದರೂ ಅವುಗಳನ್ನು ಪುನರಾವರ್ತಿಸುವುದು ಬುದ್ಧಿವಂತಿಕೆಯಲ್ಲ ಎಂದು ಶ್ರೀಕೃಷ್ಣ ನಮಗೆ ನೆನಪಿಸುತ್ತಾನೆ. ಸಂಬಂಧಗಳು ಕೇವಲ ಪದಗಳಿಂದ ಅಲ್ಲ, ಹೃದಯದಿಂದ ನಿರ್ಮಿಸಲ್ಪಡುತ್ತವೆ. ಕೋಪವು ಆಮ್ಲದಂತಿದ್ದಂತೆ, ಅದು ಸುರಿದ ವಸ್ತುವನ್ನು ಹಾನಿಗೊಳಿಸುತ್ತದೆ ಮತ್ತು ಅದನ್ನು ಹೊಂದಿರುವ ಪಾತ್ರೆಯನ್ನು ನಾಶಪಡಿಸುತ್ತದೆ. ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ಒಮ್ಮೆ ಮಾತನಾಡಿದರೆ ಅವುಗಳನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ನಂಬಿಕೆ ಕಳೆದುಕೊಳ್ಳುವುದು ಸುಲಭ, ಗಳಿಸುವುದು ಕಷ್ಟ ಮತ್ತು ಉಳಿಸಿಕೊಳ್ಳುವುದು ಕೂಡ ಕಷ್ಟ. ಜೀವನವು ಒಂದು ಪ್ರಯಾಣ. ನಂಬಿಕೆ ಮತ್ತು ಸಕಾರಾತ್ಮಕತೆಯಿಂದ ಆನಂದಿಸಿ. ಯಾರನ್ನಾದರೂ ಅವರ ಹೃದಯಕ್ಕಾಗಿ ಪ್ರೀತಿಸಿ, ಅವರ ನೋಟಕ್ಕೆ ಅಲ್ಲ. ನಿಜವಾದ ಸಂಪತ್ತು ಜ್ಞಾನ ಮತ್ತು ಉತ್ತಮ ಗುಣದಲ್ಲಿದೆ, ವಸ್ತು ಆಸ್ತಿಯಲ್ಲ. ನಿಮ್ಮ ನಂಬಿಕೆಯೊಂದಿಗೆ ಜಾಗರೂಕರಾಗಿರಿ, ಏಕೆಂದರೆ ನಿಮಗೆ ಹತ್ತಿರವಿರುವವರು ಕೆಲವೊಮ್ಮೆ ಆಳವಾದ ಗಾಯಗಳನ್ನು ಉಂಟು ಮಾಡಬಹುದು. ನಿಮ್ಮ ಸಾಮರ್ಥ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಏಕಾಂಗಿಯಾಗಿ ಬೆಳಗುವ ಸೂರ್ಯನಂತೆ ನಿಮ್ಮದೇ ಆದ ರೀತಿಯಲ್ಲಿ ಜಗತ್ತನ್ನು ಬೆಳಗಿಸುವ ಶಕ್ತಿ ನಿಮಗೆ ಇದೆ. ಸವಾಲುಗಳನ್ನು ಸ್ವೀಕರಿಸಲು ಕಲಿಯಿರಿ, ಅವರು ಅತ್ಯುತ್ತಮ ಶಿಕ್ಷಕರು. ನಮ್ಮ ಕ್ರಿಯೆಗಳಿಂದ ಡೆಸ್ಟಿನಿ ಬರೆಯಲಾಗಿದೆ. ಒಳ್ಳೆಯದನ್ನು ಮಾಡುವುದರ ಮೇಲೆ ಕೇಂದ್ರೀಕರಿಸಿ ಮತ್ತು ಒಳ್ಳೆಯದು ನಮಗೆ ಹಿಂತಿರುಗುತ್ತದೆ. ನಿಮ್ಮಲ್ಲಿ ಮತ್ತು ದೇವರಲ್ಲಿ ನಂಬಿಕೆ ಇಡಿ. ತಾಳ್ಮೆ ಮತ್ತು ಸಹನೆಯಿಂದ ಶ್ರಮಿಸುವವನು ಯಾವಾಗಲೂ ಯಶಸ್ಸನ್ನು ಕಾಣುತ್ತಾನೆ. ಸಂತೋಷ ಮತ್ತು ದುಃಖವು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಸ್ವೀಕಾರ ಅಥವಾ ನಿರಾಕರಣೆಯಿಂದ ನಿರ್ಧರಿಸಲಾಗುತ್ತದೆ. ಹೆಮ್ಮೆಯನ್ನು ಬಿಟ್ಟು ಬಿಡಿ, ನಮ್ರತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಭರವಸೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಜನರು ನಿಮ್ಮನ್ನು ನೋಯಿಸಿದಾಗ ಕ್ಷಮಿಸಿ, ಆದರೆ ಕಲಿಯಿರಿ. ನೀವು ಇತರರಿಗೆ ಸಹಾಯ ಮಾಡಿದಾಗ ನೀವು ನಿಮ್ಮನ್ನು ಗುಣಪಡಿಸುತ್ತೀರಿ. ಕಷ್ಟದ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ಇರುವವರನ್ನು ಗೌರವಿಸಿ, ಏಕೆಂದರೆ ಅವರು ಅಪರೂಪ ಮತ್ತು ಅಮೂಲ್ಯರು. ಜೀವನದ ನಿಜವಾದ ಸೌಂದರ್ಯವು ಪ್ರೀತಿ, ದಯೆ ಮತ್ತು ನೋವಿನಿಂದ ಮೇಲೇರುವ ಶಕ್ತಿ ಇದೆ. ಎಂದಿಗೂ ಮರೆಯಬೇಡಿ, ಸಮಯವು ಅಮೂಲ್ಯವಾಗಿದೆ, ಸಂಬಂಧಗಳು ಪವಿತ್ರವಾಗಿವೆ ಮತ್ತು ನಿಮ್ಮ ನಂಬಿಕೆಯು ನಿಮ್ಮ ಅಂತಿಮ ಶಕ್ತಿಯಾಗಿದೆ.